ಬನ್ನೇರುಘಟ್ಟ ಝೂನಲ್ಲಿ ಸಫಾರಿಗೆ ಹೋಗೋ ಮುನ್ನ ಸ್ವಲ್ಪ ಎಚ್ಚರ ವಹಿಸಿ. ಎಂಜಾಯ್ ಮಾಡ್ತೀನಿ ಅಂತ ಎಂಜಾಯ್ ಮಾಡೋಕೆ ಸಫಾರಿಗೆ ಹೋದ್ರೆ ಜೀವಕ್ಕ ಫಿಕ್ಸ್. ಬನ್ನೇರುಘಟ್ಟ ಝೂನಲ್ಲಿ ಸಫಾರಿಗೆ ಹೋಗೋ ಮುನ್ನ ಹುಷಾರ್. ಎಂಜಾಯ್ ಮಾಡೋಕೆ ಸಫಾರಿಗೆ ಹೋದ್ರೆ ಜೀವಕ್ಕೆ ಆಪತ್ತು ಫಿಕ್ಸು. ಪ್ರವಾಸಿಗರ ಬಸ್ ಮೇಲೆ ಅಟ್ಯಾಕ್ ಮಾಡೇ ಬಿಡ್ತು ಚಿರತೆ. ಬನ್ನೇರುಘಟ್ಟದಲ್ಲಿ ಸಫಾರಿಗೆ ಹೋಗಿದ್ದ ಮಹಿಳೆಯ ಮೇಲೆ ಚಿರತೆ ಅಟ್ಯಾಕ್. ವಾಹನದ ಮೇಲೆ ಎಗರಿ ಮಹಿಳೆಯ ದಾಳಿ ಮಾಡಿರುವಂತಹ ಚಿರತೆ. ಮಹಿಳಾ ಬಾನು ಎನ್ನುವಂತಹ ಮಹಿಳೆ ಮೇಲೆ ಚಿರತೆ ದಾಳಿ. ಪತಿ ಮಗಳ ಜೊತೆಗೆ ಬನ್ನೇರುಘಟ್ಟಕ್ಕೆ ಸಫಾರಿಗೆ ಹೋಗಿದ್ದಂತಹ ಮಹಿಳೆ ವಾಹನದ ಗ್ಲಾಸ್ ಓಪನ್ ಮಾಡಿ ವೀಕ್ಷಣೆ ಮಾಡ್ತಾ ಇರುವಂತಹದ್ದು. ಚಿರತೆ ಏಕಾಏಕಿ ದಾಳಿಯನ್ನ ಮಾಡಿದೆ. ಮಹಿಳೆಯ ಕೈ ಪರಚಿದಂತಹ ಚಿರತೆ, ಕೈಯಲ್ಲಿದ್ದಂತಹ ಬಟ್ಟೆ ಕಿತ್ತುಕೊಂಡು ಹೋಗಿರುವಂತಹ ಚಿರತೆ. ಬನ್ನೇರುಘಟ್ಟದಲ್ಲಿ ಒಂದು ಹಿಂದೆಯೂ ಕೂಡ ಬಾಲಕನ ಮೇಲೆ ಚಿರತೆ ದಾಳಿ ಮಾಡಿತ್ತು. ಈಗ ಮತ್ತೆ ಮಹಿಳೆಯ ಮೇಲೆ ಸಫಾರಿ ವೇಳೆ ಚಿರತೆ ಅಟ್ಯಾಕ್ ಮಾಡಿದೆ. ಸಫಾರಿಯ ವೇಳೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳದಂತಹ ಅರಣ್ಯ ಇಲಾಖೆ ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಅವರೇ ಸ್ವಲ್ಪ ಗಮನವನ್ನು ನೀವು ಈ ಕಡೆಗೂ ಕೂಡ ಕೊಡಬೇಕಾಗತ್ತೆ. ಪದೇ ಪದೇ ಸಫಾರಿ ವಾಹನದ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂತಹ ಕಾಡು ಪ್ರಾಣಿಗಳು ಪ್ರವಾಸಿಗರಿಗೆ ಆಗ್ತಾ ಇರೋ ಸಮಸ್ಯೆಯನ್ನ ಬಗೆಹರಿಸಬೇಕು. ಎಸ್ ವೀಕ್ಷಕರು, ಏನಾಯ್ತು ಬನ್ನೇರುಘಟ್ಟದಲ್ಲಿ ಹೇಳ್ತೀನಿ ನೋಡಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಗುರುವಾರ ನಿನ್ನೆ ಮಧ್ಯಾಹ್ನ ಸಫಾರಿ ಮಾಡಬೇಕು ಅಂತ ಹೋದಾಗ ಸಫಾರಿ ವಾಹನದ ಮೇಲೆ ಚಿರತೆ ಒಂದು ದಾಳಿ ಮಾಡುತ್ತೆ. ವಾಹನದ ಕಿಟಕಿ ಏನಿರುತ್ತೆ ಅದ್ರ ಪಕ್ಕದಲ್ಲಿ ಮಹಿಳೆಯೊಬ್ಬರು ಕೂತ್ಕೊಂಡಿರ್ತಾರೆ, ಅವ್ರಿಗೆ ಗಾಯ ಮಾಡಿ ಹೋಗುತ್ತೆ. ಸಫಾರಿ ವಾಹನದ ಕಿಟಕಿಯ ಪಕ್ಕ ಕುಳಿತಿದ್ದಂತಹ ಚೆನ್ನೈದ ವಹಿದಾ ಬಾನು ಅಂತ 50 ವರ್ಷದ ಮಹಿಳೆ. ಸೊ ಆಕೆಯ ಮೇಲೆ ಚಿರತೆ ದಾಳಿಯನ್ನ ಮಾಡಿ ಗಾಯವನ್ನು ಮಾಡಿರುವಂಥ ಘಟನೆ. ವಹಿದಾ ಬಾನು ಪತಿ ಮತ್ತು ಮಗನೊಂದಿಗೆ ಬನ್ನೇರುಘಟ್ಟ ಸಫಾರಿ ವೀಕ್ಷಣೆಗೆ ಅಂತ ಬಂದಿದ್ರು. ಸಫಾರಿ ವಾಹನದ ಕಿಟಕಿಯನ್ನ ತೆಗೆದು ಚಿರತೆಯನ್ನ ನೋಡುವಾಗ ವಾಹನದ ಮುಂದೆ ರಸ್ತೆಯಲ್ಲಿ ಕುಳಿತಿದ್ದಂತಹ ಚಿರತೆಯೊಂದು ಏಕಾಏಕಿ ದಾಳಿಯನ್ನ ಮಾಡಿರುವಂತಹ ಘಟನೆ ನಡೆದಿದೆ. ವಾಹನದ ಕಿಟಕಿಗೆ ಅಳವಡಿಸಿದ್ದಂತಹ ಕಬ್ಬಿಣದ ಜ್ವಾಲರಿ ನಡುವಿನ ಜಾಗದ ಕಾಲು ಮತ್ತು ಮೂತಿ ತೂರಿಸಿ ಕಾಲುಗಳಿಂದ ಮಹಿಳೆಯ ಕೈಯನ್ನ ಗಾಯ ಮಾಡಿರುವಂತಹ ಘಟನೆ. ತಕ್ಷಣ ಅಕ್ಕಪಕ್ಕದ ಮಹಿಳೆಯರು ಕೈ ಹಿಡಿದು ಎಳೆದುಕೊಂಡಿದ್ದಾರೆ. ಏನು ಮಹಿಳೆ ಧರಿಸಿದ್ದಂತಹ ಸೆಲ್ವಾರ್ ಕಮೀಸ್ ತೋಳಿನ ಬಟ್ಟೆಯನ್ನ ಚಿರತೆ ತೆಗೆದುಕೊಂಡು ಹೋಗಿದೆ, ಬಾಯಲ್ಲಿ ಉಳ್ಕೊಂಡು ಹೋಗಿದೆ. ಕೆಲ ಹೊತ್ತು ಬಟ್ಟೆಯನ್ನೇ ಚಿರತೆ ಬಾಯಿಂದ ನೆಕ್ಕುತ್ತಾ ಕೂತಿರುವಂತಹ ದೃಶ್ಯವೂ ಕೂಡ ಕಂಡು ಬಂತು. ಮಹಿಳೆಯ ಕೈಗೆ ಚಿರತೆ ಪರಿಚಿತ ಗಾಯಗಳನ್ನ ಜಿಗಣಿಯ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪ್ರಥಮ ಚಿಕಿತ್ಸೆಯನ್ನ ಕೂಡ ನೀಡಲಾಯಿತು. ಈ ಒಂದು ಘಟನೆಯ ಬೆನ್ನಲ್ಲೇ ಹವಾನಿಯಂತ್ರಣ ವ್ಯವಸ್ಥೆ ಇಲ್ಲದ ವಾಹನ ಬಸ್ ಸಫಾರಿಯನ್ನ ನಿರ್ದಿಷ್ಟಾವಧಿ ಕಾಲ ಸ್ಥಗಿತಗೊಳಿಸಲಾಗಿದೆ. ಅಲ್ಲ, ಕಾಡು ಮಂತ್ರಿಗಳಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಒಂದ್ಸಲ ನೋಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿರೋದೇನೋ. ಈ ಚಿರತೆ ದಾಳಿ ಇದು ಇವತ್ತಿಂದಲ್ಲ, ಹಿಂದೆಯೂ ಕೂಡ ಆಗಿತ್ತದು. 3 ತಿಂಗಳ ಹಿಂದಿನ ಅವಧಿಯಲ್ಲಿ 2 ಬಾರಿ ಚಿರತೆ ದಾಳಿಯನ್ನು ಮಾಡಿತ್ತು ಪ್ರವಾಸಿಗರ ಮೇಲೆ. ಆಗಸ್ಟ್ 15ರಂದು ಕೂಡ ಸಫಾರಿ ವೀಕ್ಷಣೆಗೆ ಬಂದಿದ್ದಂಥ ಬೀದರ್ನ 12 ವರ್ಷದ ಬಾಲಕನ ಮೇಲೂ ಕೂಡ ಚಿರತೆ ದಾಳಿಯನ್ನು ಮಾಡಿತ್ತು. ಈ ಘಟನೆಯ ನಂತರ ಬನ್ನೇರುಘಟ್ಟ ಉದ್ಯಾನವನ ಸಫಾರಿ ವಾಹನ ಮುನ್ನೆಚ್ಚರಿಕೆ ಕ್ರಮವಾಗಿ ಜಾಲರಿಯನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಆದರೂ ಕೂಡ ಜಾಲರಿ ಹಾಕಿದ್ರು ಕೂಡ ಮತ್ತೆ ಚಿರತೆ ನೋಡಿ, ಅಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ನೀವು, ಯಾವ ರೀತಿಯಾಗಿ ಚಿರತೆ ಅಟ್ಯಾಕ್ ಮಾಡಿದೆ ಅಂತ ಹೇಳಿ, ಕೈಯನ್ನ ಯಾವ ರೀತಿಯಾಗಿ ಬಿಟ್ಟಿದೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಾ. ಸಲ್ವಾರ್ ಕಮೀಸ್ನ ತೋಳಿನ ಪೀಸನ್ನೇ ನೆಕ್ತಾ ಕೂತ್ಕೊಂಡಿದ್ದಂತಹ ಚಿರತೆ ಯಾವ ಮಟ್ಟಿಗೆ ಆಂಗ್ರಿ ಆಗಿರ್ತಾರೆ, ಮತ್ತೆ ಯಾವ ಮಟ್ಟಿಗೆ ಆ ಗಾಡಿಯನ್ನ ಸರಿಯಾಗಿ ಇಟ್ಕೊಳ್ಬೇಕು ಅನ್ನೋದು ನೀವೇ ನೋಡ್ಕೊಳ್ಳಿ.
ಎಸ್, ಸಫಾರಿ ವಾಹನ ಹೋಗುವಂತಹ ಉದ್ಯಾನವನ ರಸ್ತೆಯಲ್ಲಿ ಒಂದು ಹಾಗೂ ಪಕ್ಕದ ಹುಲ್ಲುಗಾವಲಿನ ಮರದ ನೆರಳಿನಲ್ಲಿ 3-4 ಚಿರತೆ ವಿಶ್ರಾಂತಿಯನ್ನ ಪಡಿತಾ ಇದ್ವು. ಸಫಾರಿ ವಾಹನ ಚಾಲಕ ಇದ್ದಲ್ಲಿಯೇ ಹೋಗಿ ವಾಹನ ನಿಲ್ಲಿಸಿ ಚಿರತೆಗಳನ್ನ ತೋರಿಸ್ತಾ ಇದ್ದ. ವಾಹನದಲ್ಲಿದ್ದಂತಹ ಪ್ರವಾಸಿಗರು ಮೊಬೈಲ್ನ ಕ್ಯಾಮೆರಾದಲ್ಲಿ ಚಿರತೆಗಳ ಫೋಟೋ ಮತ್ತು ವಿಡಿಯೋವನ್ನ ಸೆರೆ ಹಿಡಿಯಲಿಕ್ಕೆ ಮುಂದಾಗ್ತಾರೆ. ಮರದ ನೆರಳಿನಲ್ಲಿ ಮಲಗಿದ್ದಂತಹ 3 ಚಿರತೆಗಳು ಸಫಾರಿ ವಾಹನಗಳ ಬಗ್ಗೆ ಲಕ್ಷ್ಯ ವಹಿಸದೆ ವಿಡಿಯೋವನ್ನ ತೆಗೆದಿರುವಂತಹ ಘಟನೆ. ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ನನ್ನ ಕೊಲೀಗ್ ಆಗಿರುವಂತಹ ಭೀಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಭೀಮೇಶ್, ಏನಾಯ್ತು ಅಲ್ಲಿ, ಯಾಕಾಗಿ ಈ ಒಂದು ಘಟನೆ ನಡೀತು? ಅದು ನಿಜಕ್ಕೂ ಕೂಡ ಈ ಒಂದು ಬನ್ನೇರುಘಟ್ಟದಲ್ಲಿ ಆದಂತಹ ಒಂದು ಘಟನೆ ಏನಿದೆ, ಚಿರತೆ ಒಂದು ವಾಹನದ ಮೇಲೆ ಹತ್ತಿರುವಂತದ್ದು, ಏನೋ ಸಫಾರಿಗೆ ಅಂತ ಹೋಗಿರ್ತಾರೆ ಜನರೆಲ್ಲೂ ಕೂಡ, ಅದು ದಿನನಿತ್ಯ ಕೂಡ ಅಲ್ಲಿ ಸಫಾರಿ ಇರುತ್ತೆ. ಹೀಗಾಗಿ ಆ ಹೋದಂತಹ ಸಂದರ್ಭದಲ್ಲಿ ದಾರಿಯಲ್ಲಿದ್ದಂತಹ ಚಿರತೆ ಏನ್ ಮಾಡಿದೆ, ವಾಹನದ ಮೇಲೇನೆ ಎಗರಿರುವಂತದ್ದು ನೀವು ಜಂಪ್ ಮಾಡ್ತಾ ಇದೆ. ನೀವು ಗಮನಿಸಬಹುದು ವಿಡಿಯೋದಲ್ಲಿ ಕೂಡ ಯಾವ ರೀತಿಯಾಗಿ ಅದು ಆಗ್ತಾ ಇದೆ. ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಆಗ್ತಾ ಇದೆ ಬನ್ನೇರುಘಟ್ಟದಲ್ಲಿ. ಹೀಗಾಗಿ ಅಲ್ಲಿನಂತಹ ಸಿಬ್ಬಂದಿಗಳು ಯಾಕೆ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತಾ ಇಲ್ಲ? ಈ ಹಿಂದೆ ಕೂಡ ಒಂದು ಚಿಕ್ಕ ಮಗು ಮೇಲೆ ಈ ರೀತಿಯಾದಂತಹ ಘಟನೆ ಕೂಡ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಈ ರೀತಿ ಘಟನೆಗಳು ಪದೇ ಪದೇ ಆಗ್ತಾ ಇದ್ರು ಕೂಡ ಯಾಕೆ ಅಲ್ಲಿನ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಗಮನವನ್ನು ತೆಗೆದುಕೊಂಡು ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಸರಿಯಾದ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಾವು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಪಾಲಿಸಬೇಕು. ಬಂದಂತಹ ಮತ್ತು ಸಫಾರಿ ಏನ್ ಜನರು ಹೋಗಿರ್ತಾರೆ ಅವರಿಗೆ ಸುರಕ್ಷತೆಯನ್ನು ಒದಗಿಸಬೇಕಾದಂತಹ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ಇದರಲ್ಲಿ ವಿಫಲವಾಗ್ತಾ ಇದೆಯಾ ಪದೇ ಪದೇ ಅಂತ. ಇನ್ನು ಈ ಒಂದು ವಿಚಾರದ ಬಗ್ಗೆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು, ಮತ್ತೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಅಲ್ಲಿರುವಂತಹ ಒಂದು ಅಧಿಕಾರಿಗಳಿಗೂ ಕೂಡ ಅವರು ಒಂದು ಆದೇಶವನ್ನ ಕೂಡ ಕೊಡಬೇಕು. ಇಲ್ಲ ಅಂತಂದ್ರೆ ಈ ರೀತಿಯಾಗಿರುವಂತಹ ಘಟನೆಗಳು ಪದೇ ಪದೇ ಆದ್ರೆ ಬನ್ನೇರುಘಟ್ಟ ಒಂದು ಸಫಾರಿಗೆ ಅಥವಾ ಬನ್ನೇರುಘಟ್ಟಕ್ಕೆ ಬರುವಂತಹ ಒಂದು ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಈ ರೀತಿಯ ಒಂದು ದೃಶ್ಯಗಳನ್ನು ನಾವು ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಹೋಗುವಂತಹ ಜನರಲ್ಲಿ ಸಾಕಷ್ಟು ಆತಂಕ ಮೂಡುತ್ತೆ. ಆ ಒಂದು ಸಮಯದಲ್ಲಿ ಚಿರತೆ ಆ ರೀತಿಯಾಗಿ ದಾಳಿ ಮಾಡಿದಂತಹ ಸಮಯದಲ್ಲಿ ನಿಜಕ್ಕೂ ಕೂಡ ಆ ಒಂದು ವಾಹನದಲ್ಲಿದ್ದಂತಹ ಒಂದು ಏನು ಪ್ರಯಾಣಿಕರು ಮತ್ತೆ ಏನಿರ್ತಾರೆ ಪ್ರವಾಸಿಗರು ಇರ್ತಾರೆ ಅವರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದು ಏನಾಗಬಹುದು ಅಂತ. ಒಂದು ವೇಳೆ ಏನಾದ್ರೂ ಆ ಒಂದು ಚಿರತೆ ಏನೋ ದೊಡ್ಡ ಮಟ್ಟದಲ್ಲಿ ಏನಾದ್ರು ದಾಳಿ ಮಾಡಿದ್ರೆ ಬೇರೆ ರೀತಿಯಾದಂತಹ ಒಂದು ಪ್ರಕರಣ ಆಗ್ತಾ ಇತ್ತು ಇದು. ಹೀಗಾಗಿ ಇದರ ಬಗ್ಗೆ ಅಲ್ಲಿಗೆ ಸಂಬಂಧಪಟ್ಟಂತಹ ಯಾವ ಅಧಿಕಾರಿಗಳಿದ್ದಾರೆ, ಅರಣ್ಯ ಇಲಾಖೆ ಒಂದು ಅಧಿಕಾರಿಗಳು, ಅವರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳು ಅಂದ್ರೆ ಯಾವುದೇ ರೀತಿ ಮರುಕಳಿಸಬಾರದು. ಆ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು. ಅಲ್ಲಿರುವಂತಹ ಒಂದು ಪ್ರಾಣಿಗಳಿಗೂ ಕೂಡ ತೊಂದರೆ ಆಗ್ಬಾರ್ದು, ಮತ್ತೆ ಅದೇ ರೀತಿಯಾಗಿ ಪ್ರವಾಸಿಗರು ಯಾರು ಹೋಗ್ತಾರೆ ಅವರಿಗೂ ಕೂಡ ತೊಂದರೆ ಆಗ್ಬಾರ್ದು. ಆ ರೀತಿಯಾದಂತಹ ಒಂದು ರೀತಿಯಲ್ಲಿ ನಡೆದುಕೊಳ್ಬೇಕು ಅನ್ನುವಂಥದ್ದು ಜನರ ಒಂದು ಬೇಡಿಕೆ ಕೂಡ ಆಗಿದೆ. ಎಸ್ ಭೀಮೇಶ್, ಮಾಹಿತಿಗಾಗಿ ಧನ್ಯವಾದ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಚಿರತೆ ದಾಳಿಯನ್ನ ಮಾಡ್ತಾ ಇದೆ ಅಂತ ಹೇಳಿ. ಸಲ್ವಾರ್ ಕಮೀಸನ್ನ ಬಾಯಲ್ಲಿ ಇಟ್ಕೊಂಡು ಒಂದಿಷ್ಟು ಕಾಲ ನೆಕ್ಕಿ ಹೋಗಿದೆ ಅಂತಂದ್ರೆ ಒಂದು ಆಹಾರವನ್ನ ಸರಿಯಾಗಿ ಹಾಕುವಂತಹ ಕೆಲಸವನ್ನ ಮಾಡಬೇಕು. ಇನ್ನೊಂದು ಈ ಒಂದು ವಾಹನಗಳಿಗೆ ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಸುರಕ್ಷತೆಯ ರೀತಿಯಲ್ಲಿ ವಾಹನವನ್ನು ತಯಾರು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕಳಕಳಿ. ಇನ್ನು ಮತ್ತೆ ಹೀಗೆ ಆದರೆ ಬನ್ನೇರುಘಟ್ಟಕ್ಕೆ ಹೋಗುವಂತಹ ಪ್ರವಾಸಿಗರು ಬನ್ನೇರುಘಟ್ಟಕ್ಕೆ ಹೋಗುವಂತಹ ಒಂದಿಷ್ಟು ಜನರಿಗೆ ಪ್ರವಾಸಿಗರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.